ಬೆಂಗಳೂರಿನ ಗೋಶಾಲೆಗೆ ಬಂದಿದ್ದೀವಿ. ಇಲ್ಲಿ ಮೇಯ್ನು ಇಂಜ್ಯೂರ್ಡ್ ಕೌಸ್ನ ತೊಗೊಂಬಂದು ಇಲ್ಲಿ ನೋಡಿ ಆಶ್ರಯ ಕೊಟ್ಟು ಅವನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಾಗೆ ಕ್ಯಾನ್ಸರ್ ಕೇಸಸ್ಗೆ ಪರ್ಟಿಕ್ಯುಲರ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸರಿ, ಒಳಗಡೆ ಹೋಗಿ ನೋಡ್ಕೊಂಬರೋಣ. ಆಲ್ಕಲೈನ್ ಎನ್ವಿರಾನ್ಮೆಂಟ್ ಅಂದರೆ ಏನು? ಫಸ್ಟ್ ಬರೋದೆ ಮೆಡಿಟೇಷನ್ 50% ಇಂಪ್ಯಾಕ್ಟ್. ಮತ್ತು ಆಕ್ಸಿಜನ್ನು ಚೆನ್ನಾಗಿ ಸಪ್ಲೈ ಆಗಬೇಕು. ಆ ರಿಚ್ ಆಕ್ಸಿಜನ್ ಹೋದಾಗ ನ್ಯಾಚುರಲಿ ಆಲ್ಕಲೈನ್ ಎನ್ವಿರಾನ್ಮೆಂಟ್ ಆಗುತ್ತೆ. ಇನ್ನೊಂದು ಏನಂದರೆ ಆಲ್ಕಲೈನ್ ಎನ್ವಿರಾನ್ಮೆಂಟ್ ಅಂದರೆ ಮೆಡಿಟೇಷನಲ್ಲಿ ನಮ್ಮ ಆಲ್ಕಲೈಸಿಂಗ್ ಆಫ್ ಅವರ್ ಥಾಟ್ಸ್. ಓಕೆ. ಏನಂದರೆ ಈಗ ನನಗೆ ಯಾರೋ ಒಬ್ಬರು 20 ವರ್ಷ ಹಿಂದೆ ಅವಮಾನ ಮಾಡಿದ್ರು, ಇಲ್ಲ ನಮ್ಮ ಅಮ್ಮ ತಿರೋದು, ಅಪ್ಪನಿಗೆ ಹುಷಾರಿಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ಜಗಳ ಆಡ್ತಾರೆ. ಇದೇ ತಲೆಯಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಓಡ್ತಾ ಇರೋದು. ವಿ ಜಡ್ಜ್ ಎವ್ರಿ ಒನ್ ಆನ್ ಅವರ್ ಬೇಸಿಸ್ ಆಫ್ ಎಕ್ಸ್ಪೀರಿಯನ್ಸ್. ಇದನ್ನು ನಾವು ಆಸಿಡಿಕ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಆಹಾರ ಮಾತ್ರ ಅಲ್ಲ, ಇದು ಆಸಿಡಿಕ್ ಎನ್ವಿರಾನ್ಮೆಂಟ್ ಫಾರ್ ದ ಕ್ಯಾನ್ಸರ್ ಸೆಲ್ಸ್. ಕ್ಯಾನ್ಸರ್ ಸೆಲ್ಸು ಇದನ್ನೇ ತೊಗೊಂಡು ದೇ ಬಿಕಮ್ ಸ್ಟ್ರಾಂಗ್. ಫಸ್ಟು ನಿಮ್ಮ ಓಲ್ಡ್ ಬ್ಯಾಗೇಜಸ್ ಕ್ಲಿಯರ್ ಮಾಡೋ ತನಕ ಯಾವುದೇ ಮೆಡಿಸಿನ್ಸ್ ಇದು ವರ್ಕ್ ಆಗಲ್ಲ.